ವೆಲ್ಕಮ್ ಬ್ಯಾಕ್ ಟು ನಮ್ಮ ಸಿಹಿ ಡಯಾಬಿಟಿಸ್ ನ್ಯೂಸ್ಗೆ ಸ್ವಾಗತ. ಈ ನಿಮ್ಮ ಒಂದು ಸಹಕಾರದಿಂದ ಮತ್ತೆ ಐ ವಾಂಟ್ ಟು ಎಕ್ಸ್ಟೆಂಡ್ ಮೈ ಥ್ಯಾಂಕ್ಸ್ ಟು ವಿಶ್ವವಾಣಿ ಚಾನೆಲ್ ಅವರು. ಪಾಪ ನಮಗೆ ಸಾಕಷ್ಟು ಮೋಟಿವೇಶನ್ ಕೊಟ್ಟು ನಮ್ಮ ವ್ಯೂವರ್ಸಿಂದ ಅವ್ರ ಕಡೆ ಬೆಂಬಲದಿಂದ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಳ್ತೀವಿ. ಇದು ನಿಮ್ಮ ಬೆಂಬಲದಿಂದ ಮತ್ತೆ ವಿಶ್ವವಾಣಿ ಚಾನೆಲ್ಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ಕೊಳ್ಳೋಣ. ಇಷ್ಟು ದಿನ ನಾವು ಡಯಾಬಿಟೀಸು ಬೇರೆ ಬೇರೆ ಆರ್ಗನ್ಸ್ಗೆ ಹೆಂಗೆ ರಿಲೇಟ್ ಆಗುತ್ತೆ ಅಂತ ಸ್ವಲ್ಪ ಮಾಹಿತಿಗಳನ್ನು ನೀವು ನೋಡ್ತಾನೆ ಇದ್ದೀರಾ. ನಮ್ಮ ಡಾಕ್ಟರ್ ಸರ್ ಕೊಡೋ ವಿಡಿಯೋ, ನನ್ನ ಕಡೆಯಿಂದ ಬರುವಂಥ ವಿಡಿಯೋದಿಂದ ನೋಡ್ತಿದ್ದೀರಾ. ಲೈಕ್ ಲಿವರ್ ಬಗ್ಗೆ ಮಾತಾಡಿದ್ದೀವಿ, ಹಾರ್ಟ್ ಬಗ್ಗೆ ಮಾತಾಡಿದ್ದೀವಿ, ಕಿಡ್ನಿ ಬಗ್ಗೆ ಮಾತಾಡಿದ್ದೀವಿ. ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ಶುಗರಿಂದ ನಮಗೆ ಈ ಮೆನೋಪಾಸ್ ಅನ್ನೋದು, ಅಂದರೆ ಮೆನೋಪಾಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಲೇಡೀಸ್ಗೆ ಸಂಬಂಧಪಟ್ಟದಂಥದ್ದು. ಈ ಮುಟ್ಟು ನಿಲ್ಲುವಂಥ ಸಮಯದಲ್ಲಿ ಶುಗರ್ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗ್ತಾ ಇರೋವಂತಹ ಲೇಡೀಸಲ್ಲಿ ಈ ಮೆನೋಪಾಸ್ ಟೈಮ್ನಲ್ಲಿ ಏನಾಗುತ್ತೆ, ಶುಗರು ಬದಲಾವಣೆ ಆಗ್ತಾ ಇರುತ್ತೆ. ಸೊ ಆ ಒಂದು ವಿಚಾರವಾಗಿ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಏನು ಮಾಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ ಈ ಮೆನೋಪಾಸ್ ಟೈಮ್ನಲ್ಲಿ, ಯಾವ ಥರ ಡಯಟ್ ಮಾಡಬೇಕಾಗತ್ತೆ, ನಿಮ್ಮ ಕೆಲವು ದಿನನಿತ್ಯದ ಚಟುವಟಿಕೆಗಳಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕಾಗತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸೊ ಈಗ ಕೆಲವು ಲೇಡೀಸು ಪಾಪ 35 ಅಥವಾ 30 ಇರೋದ್ರಲ್ಲೇ ಡಯಾಬಿಟಿಸ್ ಶುರುವಾಗಿರುತ್ತೆ. ಕೆಲವ್ರಿಗೆ ಜಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಅಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಬಂದಿರುತ್ತೆ. ಅದು ಹಾಗೆ ಮುಂದುವರಿತಾ ಬೇಗ ಒಂದು 30-35 ವರ್ಷಕ್ಕೆ ಶುರು ಆಗಿಬಿಟ್ಟಿರುತ್ತೆ ಶುಗರು. ಒಂದು ಸ್ಟಾರ್ಟಿಂಗ್ ಒಂದು 5-10 ವರ್ಷದಲ್ಲಿ ನೀವು ನಾರ್ಮಲ್ ಆಗಿ ಡಯಟ್ ಮಾಡಿಕೊಂಡು, ವಾಕಿಂಗ್ ಮಾಡಿಕೊಂಡು, ಮಾತ್ರೆಗಳು ತಗೊಳ್ತಾ ಇರ್ತೀರಾ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತೀರಾ. ಸೊ ಶುಗರ್ ಚೆನ್ನಾಗಿ ಕಂಟ್ರೋಲ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಸಡನ್ನಾಗಿ ನೀವು ಇದೆಲ್ಲ ಚೆನ್ನಾಗಿ ಇರುತ್ತೆ ಅನ್ನೋ ಟೈಮ್ನಲ್ಲಿ ನಮಗೆ ಮೆನೋಪಾಸ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಲೇಡೀಸ್ಗೆ ಸಹಜವಾಗಿ ಆಗುವಂಥ ಕ್ರಿಯೆ ಅದು. ಆ ಟೈಮ್ನಲ್ಲಿ ನಮಗೆ ಸುಮಾರು ಪೇಷಂಟ್ಸ್ ಬರ್ತೀರಾ, ಮೇಡಮ್ ನಾನು ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ನಾನು ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ, ಏನು ಮಾಡಿದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಒಂದು ವಿಚಾರಗಳು ನಮ್ಮ ಹತ್ರ ಹೇಳ್ತಾರೆ. ಅದು ಏಜು, ಆಮೇಲೆ ಅವರು ಸಿಂಪ್ಟಮ್ಸ್ ನೋಡಿದಾಗ ಅದು ಮೆನೋಪಾಸ್ ಸಿಂಪ್ಟಮ್ಸ್ ಆಗಿರುತ್ತೆ. ಅಂದರೆ ಮೂಡ್ ಸ್ವಿಂಗ್ಸ್ ಆಗೋದು, ಬೇಗ ಬೇಗ ಕೋಪ ಬರೋದು, ಮತ್ತು ಇದು ಏನೋ ಅನ್ಎಕ್ಸ್ಪ್ಲೇನ್ಡ್ ಫೆಟಿಗ್ ಅಂದರೆ ಸುಸ್ತಾಗೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಹೇಳ್ತಾರೆ. ಆಮೇಲೆ ಮುಟ್ಟು ಆಗೋದು ಬದಲಾವಣೆ ಆಗುತ್ತೆ, ಸೈಕಲ್ ಬದಲಾವಣೆ ಆಗ್ತಾ ಇರುತ್ತೆ. 1.5 ತಿಂಗಳಿಗಾಗೋದು, 2 ತಿಂಗಳಿಗಾಗೋದು, ಇಲ್ಲ ಬೇಗ ಆಗೋದು. ಸೊ ಇದೆಲ್ಲ ಸಾಮಾನ್ಯವಾಗಿ ಆಗುವಂಥ ಕ್ರಿಯೆ ಮೆನೋಪಾಸ್ ಟೈಮ್ನಲ್ಲಿ. ಸೊ ಈಗ ಮುಖ್ಯವಾಗಿ ಶುಗರ್ ಏರುಪೇರು ಆಗೋದನ್ನ ಯಾಕಾಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಮೇಯ್ನು ಈ ಮೆನೋಪಾಸಲ್ ಟೈಮ್ನಲ್ಲಿ ನಮ್ಮ ಲೇಡೀಸ್ಗೆ ಈಸ್ಟ್ರೋಜನ್ ಅಂತ ಹೇಳ್ತೀವಿ, ಅದು ಒಂದು ಹಾರ್ಮೋನ್. ಈ ಹಾರ್ಮೋನ್ ಬದಲಾವಣೆ ಆಗೋದ್ರಿಂದ ನಮಗೆ ಇನ್ಸುಲಿನ್ ಏನು ನಮಗೆ ಮಾತ್ರೆಗಳಿಂದ ಆಗಲಿ ಅಥವಾ ನೀವು ಇನ್ಸುಲಿನ್ ಏನು ತಗೊಳ್ತಾ ಇರ್ತೀರಾ ಅದು ಸರಿಯಾಗಿ ವರ್ಕ್ ಆಗಲ್ಲ. ಬಿಕಾಸ್ ನಿಮ್ದೇನು ತಪ್ಪಿರಲ್ಲ ಪಾಪ, ಅದು ಬೇಸಿಕಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಶುಗರು ಕಂಟ್ರೋಲ್ ಬರಲ್ಲ. ಎರಡನೇದಾಗಿ ಈ ಡಯಾಬಿಟೀಸ್ ಇರೋ ಲೇಡೀಸ್ ಅಂದರೆ ಮುಂಚೆನೇ ನಾನು ಹೇಳ್ದಂಗೆ 5-6 ವರ್ಷ ಹಿಂದೆ ಡಯಾಬಿಟೀಸ್ ಬಂದಿರೋರಿಗೆ ಈ ಅರ್ಲಿ ಮೆನೋಪಾಸ್ ಆಗೋವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅರ್ಲಿ ಮೆನೋಪಾಸಿಂದ ಆಗೋವಂಥ ಸಂದರ್ಭದಲ್ಲಿ ಕೂಡ ಈ ಶುಗರ್ ವೇರಿಯೇಷನ್ ಆಗ್ತಾ ಇರುತ್ತೆ. ಥರ್ಡ್ ಪಾಯಿಂಟ್, ಏನಕ್ಕೆ ಶುಗರ್ ಜಾಸ್ತಿ ಆಗುತ್ತೆ ಅಂದರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಮಗೆ ಹೊಟ್ಟೆ ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೀವಿ ನಾವು. ಅಂದರೆ ಹೊಟ್ಟೆ ರೀಜನಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಅಗೈನ್ ಇಟ್ ಇಸ್ ಎ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಈ 3 ಕಾರಣಗಳಿಂದ ಏನಾಗುತ್ತೆ, ಶುಗರು ಕಂಟ್ರೋಲ್ ಆಗಲ್ಲ. ನೀವೇನೇ ಅಂದರೆ ಮುಂಚೆಯಿಂದ ನೀವು ಮಾಡ್ಕೊಂಡಿರೋ ಮೆಡಿಕೇಶನ್ ಆಗಲಿ, ಡಯಟ್ ಆಗಲಿ, ಏನು ನೀವು ಸ್ಟ್ರೆಸ್ ಏನು ಮಾಡಿದ್ರೂ ಶುಗರಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಈ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ ನೀವು ಹೆಚ್ಚಾಗಿ ಮಾನಿಟರ್ ಮಾಡ್ಕೋಬೇಕಾಗತ್ತೆ. ಅಂದರೆ ಡಾಕ್ಟರ್ ವಿಸಿಟ್ಸ್ ಜಾಸ್ತಿ ಕೊಡಬೇಕಾಗತ್ತೆ. ಡಯಟಲ್ಲಿ ತುಂಬ ಸ್ಟ್ರಿಕ್ಟಾಗಿ ನೀವು ಯಾವುದೇ ಥರ ಒಂದು ಟೈಮಿಂಗ್ಸ್, ನಾವು ಮುಂಚೆ ಹೇಳ್ದಂಗೆ ಟೈಮಿಂಗ್ಸ್ನಲ್ಲಿ ವೇರಿಯೇಷನ್ ಮಾಡ್ಕೋಬಾರ್ದು ಫುಡ್ಡಲ್ಲಿ. ಆಮೇಲೆ ಆದಷ್ಟು ಕಂಪಲ್ಸರಿ ನೀವು 5 ದಿನ ಕಂಪಲ್ಸರಿ ವಾಕಿಂಗ್ನ ಮಿಸ್ ಮಾಡಬಾರ್ದು. ಆಮೇಲೆ ಡಾಕ್ಟ್ರ್ ಹತ್ರ ವಿಸಿಟ್ ಮಾಡಿದಾಗ ನೀವು ಕೊಟ್ಟಿರೋಂಥ ಮೆಡಿಕೇಷನ್ಸ್, ಹಳೆ ಮೆಡಿಕೇಷನ್ಸ್ ಏನಾದ್ರು ಡಾಕ್ಟ್ರ್ ಕೊಟ್ಟಾಗ ಹೊಸ ಮೆಡಿಕೇಷನ್ಸ್ ಏನಾದ್ರು ಚೇಂಜ್ ಮಾಡಿದ್ರೆ ಅದಕ್ಕೆ ಬದಲಾವಣೆ ಮಾಡ್ಕೋಬೇಕು. ಅಯ್ಯೋ ನಂಗೆ ಹಳೆ ಮೆಡಿಸನ್ನೇ ಚೆನ್ನಾಗಿತ್ತು, ನಾನು ಹೊಸ ಮೆಡಿಸನ್ ತಗೊಳ್ಳಲ್ಲ ಅನ್ನೋದು ಹಠ ಮಾಡಬಾರ್ದು. ಸೊ ಆ ಒಂದು ಶುಗರ್ ಬದಲಾವಣೆಗೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಡಾಕ್ಟರ್ಸ್ ಏನು ಬದಲಾವಣೆ ಮಾಡ್ತೀವೋ ಅವಾಗ ಮತ್ತೆ ಶುಗರ್ಸು ನಾರ್ಮಲ್ ಆಗ್ತಾ ಹೋಗುತ್ತೆ. ಆದಷ್ಟು ಈ ಟೈಮ್ನಲ್ಲಿ ಅಂದರೆ ಪೆರಿಮೆನೋಪಾಸಲ್ ಅಂತ ಹೇಳ್ತೀವಿ. ಪೆರಿಮೆನೋಪಾಸಲ್ ಅಂತಂದರೆ ಮುಟ್ಟು ನಿಲ್ಲಕ್ಕೆ ಒಂದು 6 ತಿಂಗಳು, 1 ತಿಂಗಳು ಬಿಫೋರು, ಮತ್ತೆ ಮುಟ್ಟು ನಿಂತ ಮೇಲೆ 6 ತಿಂಗಳು, 1 ವರ್ಷ ಬಿಫೋರ್. ಸೊ ಇದನ್ನ ಪೆರಿಮೆನೋಪಾಸಲ್ ಅಂದರೆ ಆಲ್ಮೋಸ್ಟ್ ಒಂದು 2 ವರ್ಷ ಅಂತ ತಿಳ್ಕೊಳ್ಳಿ.
ಈ ಸ್ಟೇಜಲ್ಲೆಲ್ಲ ಆಗುವಂಥ ಬದಲಾವಣೆಗಳಿಂದ ಶುಗರ್ ಕಂಟ್ರೋಲ್ ಆಗಲ್ಲ. ಅದನ್ನು ಹೇಳಿದ ರೀಸನ್ಗಳೆಲ್ಲ. ಸೊ ಇದಕ್ಕೆ ಹೆಲ್ಪ್ ಆಗುವಂಥ ಫುಡ್ಸ್ ಯಾವುದಂದ್ರೆ ಮೇಯ್ನಾಗಿ ಹೆಚ್ಚಾಗಿ ಸೀಡ್ಸ್ನ ಅಳವಡಿಸ್ಕೊಳ್ಳಿ ನಿಮ್ಮ ದೇಹದಲ್ಲಿ, ಅಂದರೆ ಊಟದಲ್ಲಿ. ಅಂದರೆ ಚಿಯಾ ಸೀಡ್ಸ್ ಆಗಲಿ, ಪಂಪ್ಕಿನ್ ಸೀಡ್ಸ್ ಆಗಲಿ, ಅಥವಾ ಇದು ಸನ್ಫ್ಲವರ್ ಸೀಡ್ಸ್ ಆಗಲಿ, ಅಥವಾ ಥಿಲ್ ಅಂದರೆ ನಮ್ಮ ಎಳ್ಳು, ಪಾಪಿ ಸೀಡ್ಸು ಅಂದರೆ ಗಸಗಸೆ, ಇದನ್ನೆಲ್ಲ ಎಷ್ಟು ತಗೋಬೇಕು, ಹೆಂಗೆ ತಗೋಬೇಕು ಅನ್ನೋದು ನೀವು ಕ್ಲಿನಿಕ್ಗೆ ಬಂದಾಗ ನಿಮ್ಮ ವೆಯ್ಟು, ಶುಗರ್ ಲೆವೆಲ್ಸು, ಆಮೇಲೆ ನಾನು ಹೇಳಿದಾಗೆ ಈ ಸಿಂಪ್ಟಮ್ಸ್ನಲ್ಲಿ ಆಗೋ ಬದಲಾವಣೆ ನೋಡಿಕೊಂಡು ನೀವು ಎಷ್ಟು ತಗೋಬೇಕು ಅಂತ ಹೇಳ್ಕೊಡ್ತೀವಿ. ಸುಮ್ಮನೆ ನೀವು ನಾವಿಲ್ಲಿ ಹೇಳಿದ್ದೀವಿ ಬೇರೆ ಏನೋ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬಾರ್ದು, ಅದು ಪ್ರಾಬ್ಲಮ್ ಆಗುತ್ತೆ. ಎರಡನೇದಾಗಿ ನಾವು ಫೈಟೋ ಈಸ್ಟ್ರೋಜನ್ ಫುಡ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಕಡಿಮೆ ಆಗುತ್ತೆ ಅಂತ ಹೇಳಿದೆ ಅಲ್ವಾ ಈ ಟೈಮಲ್ಲಿ, ಅದನ್ನು ಸರಿ ಮಾಡೋವಂಥ ಫುಡ್ಗಳು ಆ ಥರದ್ದು ಅಂದರೆ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಲೈಕ್ ಸೋಯಾದಿಂದ ತಯಾರಿ ಮಾಡುವಂತಹ ಪನ್ನೀರ್ ಆಗಲಿ ಅಥವಾ ಟೋಫು ಅಂತ ಹೇಳ್ತೀವಿ. ಮತ್ತು ಅನಿಮಲ್ ಅಂದರೆ ತರಕಾರಿಯಿಂದ ಉತ್ಪತ್ತಿ ಆಗುವಂತಹ ಬೀಜಗಳಲ್ಲಿ ಬಟರ್, ಅಂದರೆ ಈಗ ಎಕ್ಸಾಂಪಲ್ ಕೊಡಬೇಕು ಅಂದರೆ ಪೀನಟ್ ಬಟರು. ಸೊ ಈ ಥರ ಫುಡ್ಡಲ್ಲಿ ನೀವು ಸಾಕಷ್ಟು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ ನ್ಯೂಟ್ರಿಯೆಂಟ್ ಬೇಕಾಗಿರುವಂಥದ್ದು ಕ್ಯಾಲ್ಶಿಯಮು. ಯಾಕಂದರೆ ನಮ್ಮ ಕ್ಯಾಲ್ಶಿಯಂ ಸ್ಟೋರ್ಸು ಈ ಟೈಮ್ನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಯಾಲ್ಶಿಯಂ ಸ್ಟೋರ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಅಂದರೆ ಬೋನ್ಗಳ ರಿಜಿಡಿಟಿ ಕಡಿಮೆ ಇದು ಆಗಿ ಕ್ಯಾಲ್ಶಿಯಂ ಕಡಿಮೆ ಆಗೋದ್ರಿಂದ ಜಾಯಿಂಟ್ ಪೇನ್ಸು ಶುರು ಆಗುತ್ತೆ. ನೀವು ಮೋಸ್ಟ್ಲಿ ಈ ಲೇಡೀಸು ನೀವು ಈ ಅನುಭವಗಳನ್ನ ನೀವು ಪರ್ಸ್ನಲ್ ಆಗಿ ಕೆಲವರು ಅನುಭವಿಸ್ತಾ ಇರ್ತೀರಾ. ಸೊ ಈ ವಿಡಿಯೋ ನೋಡಿದ್ಮೇಲೆ ನೀವು ಆದಷ್ಟು ಈ ಬದಲಾವಣೆ ಮಾಡ್ಕೊಳ್ಳಿ. ಸೊ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಅಂದರೆ ಆಲ್ ಟೈಪ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸು. ಸಾಮಾನ್ಯವಾಗಿ ಗ್ರೀನ್ ಲೀಫಿ ವೆಜಿಟೇಬಲ್ಸು ಪಾಲಕ್ ಆಗಲಿ, ಅಥವಾ ಇದು ದಂಟು ಸೊಪ್ಪಾಗಲಿ, ಅಥವಾ ಮೆಂತ್ಯ ಸೊಪ್ಪಾಗಲಿ, ಇದು ಸಾಮಾನ್ಯವಾಗಿ ಇದರಲ್ಲೆಲ್ಲನೂ ಚೆನ್ನಾಗಿ ಕ್ಯಾಲ್ಶಿಯಂ ಇರುತ್ತೆ. ಇದ್ರ ಜೊತೆಗೆ ಲೋ ಫ್ಯಾಟ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಅಂದರೆ ಫ್ಯಾಟ್ ತೆಗೆದಿರುವಂಥ ಹಾಲು, ಮಜ್ಜಿಗೆ, ಇದನ್ನು ನೀವು ಸಾಕಷ್ಟು ತಗೊಳ್ಳೋದ್ರಿಂದ ಕ್ಯಾಲ್ಶಿಯಮ್ಮು ನಮ್ಮ ಊಟದಲ್ಲಿ ಸೇರಿಸ್ಕೊಳ್ಳೋಂಗೆ ಅನುಕೂಲ ಆಗುತ್ತೆ. ಸಪೋಸ್ ನಿಮ್ಮ ಡಾಕ್ಟ್ರು ನಿಮ್ಮನ್ನು ನೋಡಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಕೊಟ್ಟರು ಕೂಡ ಅದನ್ನು ಎಷ್ಟು ದಿನ ಕೊಟ್ಟಿರ್ತಾರೋ ಅಷ್ಟು ದಿನ ಖಂಡಿತವಾಗ್ಲೂ ತಗೊಳ್ಳಿ. ಅದನ್ನು ಮೀರಿ ನೀವೇ ಇದು ಮಾಡಿಕೊಂಡು ನಿಲ್ಸಕ್ಕೆ ಹೋಗೋದಾಗಲಿ, ಕಂಟಿನ್ಯೂ ಮಾಡೋದಾಗಲಿ ಮಾಡಬೇಡಿ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ನೀವು ಎಷ್ಟೇ ಇಲ್ಲಿ ನೀವು ತಿಳ್ಕೊಂಡ್ರು ಕೂಡ ನಾವು ಪರ್ಸ್ನಲ್ ಆಗಿ ನಿಮ್ಮನ್ನು ನೋಡಿ ನಿಮ್ಮ ಸಿಂಪ್ಟಮ್ಸ್, ಯಾಕಂದರೆ ಸಿಂಪ್ಟಮ್ಸು ವೇರೀಸ್ ಫ್ರಮ್ 1% ಟು ಅನದರ್ ಪರ್ಸನ್. ನನಗಾಗಿರೋ ಸಿಂಪ್ಟಮ್ಸು ಬೇರೆ ಮಹಿಳೆಗಾಗಿರಲ್ಲ, ಬೇರೆ ಮಹಿಳೆಗಾಗಿರೋದು ಬೇರೆಯವ್ರಿಗಾಗಲ್ಲ. ಸೊ ನೀವು ಫಿಸಿಕಲ್ ಆಗಿ ನಾವು ಸಿಂಪ್ಟಮ್ಸ್ ನೋಡಿ ನಾವು ಏನು ಮಾಡ್ತೀವೋ ಇದೆಲ್ಲ ನಾವು ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಡೋದು. ಈ ಬದಲಾವಣೆಗಳು ಮಾಡಿಕೊಂಡು ಡಾಕ್ಟರ್ ಮೂಲಕ ಬರುವಂಥ ಯಾವುದೇ ಥರ ಇನ್ಸ್ಟ್ರಕ್ಷನ್ಸು, ಪ್ರಿಸ್ಕ್ರಿಪ್ಷನ್ಸು ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗಿ ಈ ಮೆನೋಪಾಸಲ್ ಇಂದ ಆಗೋವಂಥ ಶುಗರ್ನ ನೀವು ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಇದ್ರ ಜೊತೆಗೆ ಆದಷ್ಟು ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಈ ಪೋಸ್ಟ್ ಮೀಲ್ ವಾಕ್ 10 ಮಿನಿಟ್ಸ್, ಅಂದರೆ ಊಟ ಆದಮೇಲೆ ನೀವು ಕೂತ್ಕೋಬೇಡಿ, ಅದರಿಂದ ಶುಗರ್ಸ್ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಒಂದು 10 ನಿಮಿಷ, ಈಗ ನೀವು ಮನೆ ಕೆಲಸ ಮಾಡೋದಾಗಲಿ, ಅಥವಾ ಈಗ ಜನರಲ್ಲೇ ಊಟ ಆದಮೇಲೆ ನಾವು ಅಡುಗೆ ಮನೆಯಲ್ಲಿ ಒಂಚೂರು ಕೆಲಸ ಮಾಡ್ತೀವಿ, ಆ ಥರ ಮಾಡಿಕೊಂಡ್ರೂ ಪರವಾಗಿಲ್ಲ. ಬಟ್ ಊಟ ಆಗಿದ ತಕ್ಷಣ ಯಾವುದೇ ಕಾರಣಕ್ಕೂ ಕೂತ್ಕೋಬೇಡಿ. ಕೂತ್ಕೊಂಡಿದ ತಕ್ಷಣ ನಮಗೆ ತಿಂಡಿ ಊಟ ಆದಮೇಲಿರೋ ಶುಗರ್ಸ್ ಏನಾಗುತ್ತೆ, ಸ್ಪೈಕ್ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸೊ ಈ ಎಲ್ಲ ರೀತಿಯಾದ ಒಂದು ಸ್ಮಾಲ್ ಟಿಪ್ಸ್ ನಾವು ಏನು ಹೇಳಿದ್ವಿ, ಡಿಸ್ಕಸ್ ಮಾಡಿದ್ದೀವಿ, ಅದನ್ನ ಫಾಲೋ ಮಾಡೋದ್ರಿಂದ ಈ ಮೆನೋಪಾಸಲ್ ಸಿಂಪ್ಟಮ್ಸ್ನೂ ನೀವು ಕಡಿಮೆ ಮಾಡ್ಬೋದು. ಪ್ಲಸ್ ಇದರಿಂದ ಆಗೋವಂತಹ ಶುಗರ್ಸ್ ಏನು ಜಾಸ್ತಿ ಆಗುತ್ತೆ ಅದನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಆರ್ಗನ್ಸ್ನ ಚೆನ್ನಾಗಿ ಇಟ್ಕೊಳ್ಬೋದು. ಯಾಕಂದರೆ ಶುಗರ್ ಜಾಸ್ತಿ ಆದಾಗ ನಾವು ಆಲ್ರೆಡಿ ಹೇಳಿದ್ದೀವಿ, ಕಿಡ್ನಿ ಆಗಲಿ ಅಥವಾ ಹಾರ್ಟ್ ಆಗಲಿ, ನರಗಳಿಗೆ ಸಂಬಂಧಪಟ್ಟದಾಗಲಿ ವೇರಿಯೇಷನ್ ಆಗ್ತಾ ಇರುತ್ತೆ, ಅದು ಫಂಕ್ಷನ್ ಮಾಡೋದು ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಎಲ್ಲರೂ ಶುಗರ್ನ ನೀವು ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡ್ಬಿಟ್ರೆ ಯಾವುದೇ ಥರದ ಪ್ರಾಬ್ಲಮ್ಸು ಇರಲ್ಲ. ಆ್ಯಂಡ್ ಹ್ಯಾಪಿಯಾಗಿ ನಿಮ್ಮ ಒಂದು ಮೂಡ್ ಸ್ವಿಂಗ್ಸ್ನು ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಹೋಪ್ ನೀವು ಈ ವಿಡಿಯೋಯಿಂದ ತೊಗೊಂಡಿರೋಂಥ ಮಾಹಿತಿನ ನೀವು ಪಡ್ಕೊಂಡು ನಿಮ್ಮ ಸಿಂಪ್ಟಮ್ಸ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿ ಆಪರ್ಚುನಿಟಿ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.